ಅಮೆರಿಕ ಮತ್ತು ಇರಾನ್ನ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ ಅಂತ ಅಮೆರಿಕದ ಅಧ್ಯಕ್ಷರು ಘೋಷಣೆ ಮಾಡಿಕೊಂಡಿದ್ರು. ಇರಾನ್ ಕೂಡ ಅದನ್ನು ಒಪ್ಪಿಕೊಂಡಿತ್ತು. ಆದರೆ ಈಗಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಕದನ ವಿರಾಮ ನಿಜಕ್ಕೂ ಚಾಲ್ತಿಯಲ್ಲಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ದಾಳಿ ಪ್ರತಿದಾಳಿಗಳು ಮುಂದುವರೆದಿದ್ರೆ ಒಂದು ಕಡೆ, ಮತ್ತೊಂದು ಕಡೆ ಸಂಧಾನ ಮಾತುಕತೆ ನಡೆಯೋದೇ ಅನುಮಾನ ಅನ್ನೋ ಪರಿಸ್ಥಿತಿ. ಪಾಕಿಸ್ತಾನದಲ್ಲಿ ನಿಗದಿಯಾಗಿರುವಂಥ ಶಾಂತಿ ಸಭೆಗೆ ನಾವು ಬರಲ್ಲ ಅಂತ ಇರಾನ್ ಹೇಳಿದೆ. ಯಾಕಂತಂದ್ರೆ ಕದನ ವಿರಾಮದಲ್ಲಿ ಲೆಬನಾನ್ ಕೂಡ ಒಳಗೊಳ್ಳಬೇಕು ಅನ್ನೋದು ಇರಾನ್ನ ಬೇಡಿಕೆ. ಇದನ್ನು ಅಮೆರಿಕ ಮತ್ತು ಇಸ್ರೇಲ್ ಒಪ್ಕೊಳ್ತಾ ಇಲ್ಲ. ಲೆಬನಾನ್ನ ಮೇಲೆ ದಾಳಿ ನಿಲ್ಲೋವರೆಗೂ ಕೂಡ ಅಮೆರಿಕದ ಜೊತೆಗೆ ಮಾತುಕತೆ ಇಲ್ಲ ಅಂತ ಇರಾನ್ ಹೇಳ್ಕೊಂಡಿದೆ. ಇನ್ನು ನಮ್ಮ ನಿಯೋಗ ಪಾಕಿಸ್ತಾನ ತಲುಪಿದೆ ಅನ್ನುವಂಥ ಸುದ್ದಿ ಸುಳ್ಳು ಅಂತ ಇರಾನ್ ಹೇಳ್ಕೊಂಡಿದೆ. ಇಸ್ಲಾಮಾಬಾದ್ನಲ್ಲಿ ಸಭೆ ನಡೀಬೇಕಿತ್ತು. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಭಾಗಿಯಾಗಬೇಕಿತ್ತು. ಆದರೆ ಇರಾನ್ ಹೇಳ್ತಾ ಇದೆ ಲೆಬನಾನ್ ಒಳಗೊಳ್ಳುವವರೆಗೂ ಕೂಡ, ಕದನ ವಿರಾಮದಲ್ಲಿ ಲೆಬನಾನ್ ಅನ್ನು ಕೂಡ ಭಾಗಿದಾರನನ್ನಾಗಿ ಮಾಡೋವರೆಗೂ ಕೂಡ ಮಾತುಕತೆ ಇಲ್ಲ. ಇದು ಇರಾನ್ನ ಸದ್ಯದ ನಿಲುವು. ಶಾಂತಿ ಸಭೆಗೆ ಬರಲ್ಲ ಅನ್ನುವಂಥ ನಿರ್ಧಾರ. ಇದರ ಮಧ್ಯೆ ಪ್ರಶ್ನೆ ಮೂಡ್ತಾ ಇರೋದು, ಕದನ ವಿರಾಮ ಜಾರಿಯಾಗಲ್ವಾ? ಹಂಗಿದ್ರೆ 15 ದಿನದ ಕದನ ವಿರಾಮ ಮೊನ್ನೆ ಜಾರಿಯಾಗಿತ್ತು. ಅದರ ಮಧ್ಯದಲ್ಲಿ ಸಭೆಯಾಗಬೇಕಿತ್ತು ಇಸ್ಲಾಮಾಬಾದಲ್ಲಿ. ಪಾಕಿಸ್ತಾನದ ಪ್ರಧಾನಿಯಂತೂ ಇದನ್ನ ಇಸ್ಲಾಮಾಬಾದ್ ಟಾಕ್ ಅಂತ ಕರೆದ್ರು. ಆದರೆ ಇವರ ಇಸ್ಲಾಮಾಬಾದ್ ಟಾಕ್ ನಡೆಯೋದೇ ಇಲ್ಲ ಅಂತ ಅನಿಸ್ತಾ ಇದೆ ಸದ್ಯದ ಸ್ಥಿತಿ ನೋಡ್ತಾ ಇದ್ರೆ. ಪಾಕಿಸ್ತಾನ ತನ್ನ ಬೆನ್ನನ್ನು ತಾನೇ ತಟ್ಕೊಂಡಿತ್ತು. ಇಡೀ ಜಗತ್ತಿನ ಶಾಂತಿ ದೂತ ನಾನು ಅನ್ನೋ ರೀತಿಯಲ್ಲಿ. ಈಗ ನೋಡಿದ್ರೆ ಸಭೆಯೇ ಆಗಲ್ಲ. ಲೆಬನಾನ್ನ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾನೆ ಇದೆ. ಲೆಬನಾನ್ನ ಮೇಲಿನ ದಾಳಿಯನ್ನು ನಿಲ್ಲಿಸಬೇಕು, ಇಲ್ಲ ಅಂತಾದ್ರೆ ಮಾತುಕತೆಗೆ ಅರ್ಥ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಸಭೆ ನಡೆಯುತ್ತಾ ಅನ್ನೋದು ಪ್ರಶ್ನೆ ನಂಬರ್ 1. ಸಭೆ ನಡೆದರೂ ಕೂಡ ಒಪ್ಪಂದ ಸಾಧ್ಯವಾಗತ್ತಾ ಅನ್ನೋದು ಪ್ರಶ್ನೆ ನಂಬರ್ 2. ಸದ್ಯದ ಪರಿಸ್ಥಿತಿಯಲ್ಲಿ ಇರಾನ್ ಸಭೆಯಿಂದ ದೂರ ನಿಲ್ಲುವಂತ ಸ್ಥಿತಿ ಇದೆ. ಅದರ ಮುನ್ಸೂಚನೆ ಕಾಣ್ತಾ ಇದೆ. ಸಭೆಯಲ್ಲಿ ಭಾಗಿಯಾಗಲ್ಲ. ಪಾಕಿಸ್ತಾನ ಅನ್ನುವಂಥ ಭಿಕ್ಷಾಪಾತ್ರೆ ಹಿಡಿದಿರುವಂಥ ದೇಶ ಸಂಧಾನ ಮಾತುಕತೆ ಮಾಡುತ್ತೆ ಅಂತಾಗಲೇ ಅನುಮಾನ ಸೃಷ್ಟಿಯಾಗಿತ್ತು. ಇವುಗಳಿಗೆ ತಿನ್ನಕ್ಕನ್ನ ಇಲ್ಲ, ಇವರೇನು ಸಂಧಾನ ಮಾಡ್ತಾರೆ ಅಂತ. ಅದೇ ರೀತಿಯಾಗಿದೆ ಈಗ. ಪಾಕಿಸ್ತಾನದ ಸಂಧಾನ ಕಾಮಿಡಿ ಆಗುವಂತ ಮುನ್ಸೂಚನೆ ಇದು. ಇನ್ನು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಇದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಕದನ ವಿರಾಮ ಅಂತ ಘೋಷಣೆಯಾಗಿರೋದು ಅಮೆರಿಕ ಮತ್ತು ಇರಾನ್ನ ಮಧ್ಯೆ, ನಾವು ಇಲ್ಲ ಅದರಲ್ಲಿ ಅನ್ನೋ ರೀತಿಯಲ್ಲಿ. 2 ವಾರಗಳ ಕದನ ವಿರಾಮ ಅಮೆರಿಕ ಮತ್ತು ಇರಾನ್ ಮಧ್ಯೆ. ಆದರೆ ಲೆಬನಾನ್ನಲ್ಲಿರುವಂತಹ ಹೆಜ್ಬುಲ್ಲಾ ನೆಲೆಯ ಮೇಲೆ ನಮ್ಮ ದಾಳಿ ಮುಂದುವರಿಯುತ್ತೆ, ಅದಕ್ಕೆ ವಿರಾಮ ಇಲ್ಲ ಅಂತ. ಇಸ್ರೇಲ್ಗಿರುವಂತ ಭದ್ರತಾ ಬೆದರಿಕೆ ಇಲ್ಲವಾಗೋವರೆಗೂ ಕೂಡ ನಮ್ಮ ದಾಳಿ ಮುಂದುವರಿಯುತ್ತೆ. ಲೆಬನಾನ್ನಿಂದ ಹೆಜ್ಬುಲ್ಲಾ ಇಸ್ರೇಲನ್ನ ಗುರಿಯಾಗಿರಿಸಿ ದಾಳಿ ಮಾಡ್ತಾ ಇದೆ. ಮತ್ತು ಹೆಜ್ಬುಲ್ಲಾ ಸಂಘಟನೆ ಸಂಪೂರ್ಣವಾಗಿ ನಿರ್ಮೂಲನೆಯಾಗೋವರೆಗೂ ಕೂಡ ಲೆಬನಾನ್ಗೆ ಯುದ್ಧ ವಿರಾಮ ಘೋಷಣೆಯಾಗಲ್ಲ ಅಥವಾ ಅನ್ವಯ ಆಗಲ್ಲ. ಇದು ಬೆಂಜಮಿನ್ ನೇತನ್ಯಾಹು ಅವರ ಪ್ರತಿಕ್ರಿಯೆ. ಇನ್ನು ಸಂಧಾನ ಮಾತುಕತೆ ಮಾಡುವಂತ ದೇಶ ಅದು ನಿಷ್ಪಕ್ಷಪಾತವಾಗಿರಬೇಕು. ಆದರೆ ಪಾಕಿಸ್ತಾನ ಇಸ್ರೇಲನ್ನು ಟಾರ್ಗೆಟ್ ಮಾಡಿ ಹೇಳಿಕೆಯನ್ನು ಕೊಡ್ತಾ ಇದೆ. ಇಸ್ರೇಲ್ನ ಬಗ್ಗೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಮಾತನಾಡಿದ್ದಾರೆ. ಇಸ್ರೇಲ್ ಒಂದು ದುಷ್ಟ ದೇಶ, ಮಾನವೀಯತೆಗೆ ಶಾಪ ಅಂತ ಮಾತನಾಡಿದ್ದಾರೆ.
ಇಸ್ರೇಲ್ ಕ್ಯಾನ್ಸರ್ ಇದ್ದಂತೆ ಅಂತ. ಶಾಂತಿ ಮಾತುಕತೆಗೂ ಮುನ್ನ ಇಸ್ರೇಲ್ನ ಬಗ್ಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಮಾತನಾಡಿದರು. ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಗಾಜಾ ಮತ್ತು ಇರಾನ್ನಲ್ಲಿ ಅಮಾಯಕರ ಹತ್ಯೆ ಆಗ್ತಾ ಇದೆ, ಲೆಬನಾನ್ನಲ್ಲಿ ಆಗ್ತಿದೆ ಅಂತೆಲ್ಲ ಮಾತನಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರೋದು, ಒಂದು ದೇಶ ಸಂಧಾನ ಮಾತುಕತೆ ಮಾಡುತ್ತೆ ಅಂತಂದ್ರೆ ಆ ದೇಶ ನಿಷ್ಪಕ್ಷಪಾತವಾಗಿರಬೇಕು. ಅಮೆರಿಕ ಮತ್ತು ಇರಾನ್ನ ಮಧ್ಯೆ ಸಂಧಾನ ಮಾತುಕತೆ ಅಲ್ಲ, ಇನ್ಕ್ಲೂಡಿಂಗ್ ಇಸ್ರೇಲ್. ಅದು ನೀವು ಇಸ್ರೇಲನ್ನು ಹೊರತುಪಡಿಸಿ ಅಮೆರಿಕವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಅಮೆರಿಕವನ್ನು ಹೊರತುಪಡಿಸಿ ಇಸ್ರೇಲನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಯುದ್ಧದಲ್ಲಿ, ಈ ಹಂತದಲ್ಲಿ ನೀವು ಇಸ್ರೇಲನ್ನು ಟಾರ್ಗೆಟ್ ಮಾಡಿ ಅದು ಕ್ಯಾನ್ಸರು, ಮಾನವೀಯತೆಗೆ ಶಾಪ, ಹಿಂಗೆಲ್ಲ ಮಾತನಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಪೂರ್ವಾಗ್ರಹ ಪೀಡಿತರಾಗಿದ್ದೀರಿ ಅಂತ ಅರ್ಥ. ಪೂರ್ವಾಗ್ರಹ ಪೀಡಿತವಾಗಿರುವಂಥ ದೇಶವೊಂದು ಸಂಧಾನ ಮಾತುಕತೆ ಹೆಂಗ್ ಮಾಡೋದಕ್ಕೆ ಸಾಧ್ಯ ಇದೆ? ಖ್ವಾಜಾ ಆಸಿಫ್ನ ಟ್ವೀಟ್ ಅನ್ನು ನೋಡ್ತಾ ಇದ್ದೀರಿ. ಈ ಖ್ವಾಜಾ ಆಸಿಫು ನಿಮಗೆ ನೆನಪಿರಬಹುದು, ಭಾರತದ ಯುದ್ಧ ವಿಮಾನಗಳನ್ನು ಹೊಡೆದಾಕಿದ್ದೀವಿ ನಾವು, ಸಾಕ್ಷಿ ಎಲ್ಲಿದೆ ಅಂತ ಕೇಳಿದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿದೆ ಅಂತ ಹೇಳಿದ ಗಿರಾಕಿ ಇದು. ಇದೇ ಖ್ವಾಜಾ ಆಸಿಫು ಈಗ ಹೇಳ್ತಿದೆ ಇಸ್ರೇಲು ಕ್ಯಾನ್ಸರ್ ಇದ್ದಂತೆ, ಮಾತುಕತೆ ನಡಿಬೇಕು, ಅದಕ್ಕೂ ಮುಂಚಿತವಾಗಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಸೊ ಅಲ್ಲಿಗೆ ಈ ಮಾತುಕತೆ ಎಲ್ಲಿ ಹೋಗಿ ಮುಗಿಯುತ್ತೆ ಅಂತ ಪ್ರಶ್ನೆ. ಪೂರ್ವಾಗ್ರಹ ಪೀಡಿತವಾಗಿರುವಂತ ದೇಶವೊಂದು ಮಾತುಕತೆಗೆ ಇಳಿಯುತ್ತೆ, ಮಾತುಕತೆಗೂ ಮೊದಲೇ ಇಸ್ರೇಲ್ನ ಬಗ್ಗೆ ಬಾಯಿಗೆ ಬಂದಾಗ ಮಾತನಾಡುತ್ತೆ ಅಂತಂದ್ರೆ ಈ ಮಾತುಕತೆ ಹೆಂಗಾಗುತ್ತೆ? ಸಂಧಾನ ಹೆಂಗಾಗುತ್ತೆ? ಯಾರು ಸಂಧಾನದ ಮಧ್ಯಸ್ಥಿಕೆಯನ್ನು ವಹಿಸೋರು? ಇಸ್ರೇಲ್ನ ಬಗ್ಗೆ ನೀವು ದುಷ್ಟ ದೇಶ, ಮಾನವೀಯತೆಗೆ ಶಾಪ, ಕ್ಯಾನ್ಸರ್ ಅಂತೆಲ್ಲ ಮಾತನಾಡ್ತೀರಿ ಅಂತಾದ್ರೆ ನೀವು ಇರಾನ್ ಪರ ಇದ್ದೀರಿ ಅಂತ ಅರ್ಥ. ಇರಾನ್ ಪರ ಇರುವಂತ ದೇಶ ಮಧ್ಯಸ್ಥಿಕೆ ಹೆಂಗ್ ಮಾಡೋದಕ್ಕೆ ಸಾಧ್ಯ? ನ್ಯೂಟ್ರಲ್ ಇರುವಂತ ದೇಶ ತಾನೇ ಮಧ್ಯಸ್ಥಿಕೆ ಮಾಡೋದಕ್ಕೆ ಸಾಧ್ಯ? ಈ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಈ ಖ್ವಾಜಾ ಆಸಿಫ್ನ ಟ್ವೀಟಿಗೆ, ಆತನ ಸ್ಟೇಟ್ಮೆಂಟಿಗೆ ಇಸ್ರೇಲು ಕೂಡ ತಿರುಗೇಟನ್ನು ಕೊಟ್ಟಿದೆ ಮತ್ತು ಖಂಡಿಸಿದೆ. ಖ್ವಾಜಾ ಆಸಿಫ್ ಟ್ವೀಟ್ ಮಾಡಿದರೆ, ಹೇಳಿಕೆಯನ್ನು ಕೊಟ್ಟರೆ ಪಾಕಿಸ್ತಾನದ ಈ ರೀತಿಯ ಹೇಳಿಕೆಗಳನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ನ ಸರ್ವನಾಶಕ್ಕೆ ಪಾಕಿಸ್ತಾನ ಕರೆ ಕೊಟ್ಟಿದೆ. ಮಧ್ಯಸ್ಥಿಕೆ ವಹಿಸೋ ದೇಶ ಆಕ್ರಮಣಕಾರಿಯಾಗಿ ಮಾತನಾಡ್ತಾ ಇದೆ. ಕ್ಯಾನ್ಸರ್ ದೇಶ ಅಂತ ಪಾಕಿಸ್ತಾನ ಕರೆದಿದ್ದನ್ನ ಇಸ್ರೇಲ್ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ಯಹೂದಿ ದ್ವೇಷವನ್ನು ತೋರಿಸ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಇಸ್ರೇಲ್ನ ಪ್ರತಿಕ್ರಿಯೆ ಪಾಕಿಸ್ತಾನದ ವಿರುದ್ಧ. ಪಾಕಿಸ್ತಾನದ ಈ ರೀತಿಯ ಹೇಳಿಕೆಯನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಮಧ್ಯಸ್ಥಿಕೆಯ ದೇಶವೊಂದು ಆಕ್ರಮಣಕಾರಿಯಾಗಿ ಮಾತನಾಡ್ತಿದೆ ಅಂತಂದ್ರೆ ಏನರ್ಥ? ಯಹೂದಿ ದ್ವೇಷ ಇದೆ ಇದರಲ್ಲಿ ಅಂತ ಇಸ್ರೇಲ್ ಕೊಟ್ಟಿರುವಂತ ಪ್ರತಿಕ್ರಿಯೆ. ಇನ್ನು ಈ ಪಾಕಿಸ್ತಾನದ ನಾಯಕರು ಎಂತ ಕಾಮಿಡಿ ಪೀಸ್ಗಳು ಅಂತಂದ್ರೆ, ಈಗೊಂದು ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಇದ್ದೀನಿ. ಈ ಖ್ವಾಜಾ ಆಸಿಫು ಟ್ವೀಟ್ ಏನು ಮಾಡಿದ್ರು, ಈಗ ಡಿಲೀಟ್ ಆಗಿದೆ ಟ್ವೀಟ್. ಇಸ್ರೇಲ್ ಖಂಡಿಸ್ತಾ ಇದ್ದಂತೆ ಖ್ವಾಜಾ ಆಸಿಫ್ ಮಾಡಿರುವಂತ ಟ್ವೀಟ್ ಡಿಲೀಟು. ಟ್ವೀಟ್ ಮಾಡಿ ಓಡಿ ಹೋಗೋದು. ಇಸ್ರೇಲ್ ಎಚ್ಚರಿಕೆ ಕೊಡ್ತಾ ಇದ್ದಂತೆ ಜ್ವರ ಬಂತು ಅಂತ ಅನ್ಸುತ್ತೆ, ಇಮಿಡಿಯೇಟ್ ಡಿಲೀಟ್ ಆಯ್ತು ಟ್ವೀಟು. ಪಾಕ್ ರಕ್ಷಣಾ ಸಚಿವ ಮಾಡಿರುವಂತ ಟ್ವೀಟ್ ಡಿಲೀಟ್ ಆಗಿದೆ. ಇಂಥ ನಾಯಕರ ಕೈಯಲ್ಲಿ ಪಾಕಿಸ್ತಾನ ಅನ್ನುವಂಥ ದೇಶ ಇದೆ. ಇಂಥ ಪಾಕಿಸ್ತಾನ ಈಗ ಮಧ್ಯಸ್ಥಿಕೆ ಮಾಡುತ್ತೆ, ಇದನ್ನು ಜಗತ್ತು ನಂಬಬೇಕು. ಈ ಮಧ್ಯಸ್ಥಿಕೆ ಹೆಂಗಾಗತ್ತೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ ನಮಗೆಲ್ಲರಿಗೂ ಕೂಡ, ಇಡೀ ಜಗತ್ತಿಗೆ ಸಿಗ್ತಾ ಇದೆ. ಇಸ್ರೇಲಿಗೆ ಅಂದಾಜಾಗಿದೆ ಈ ದೇಶದ ಕೈಯಲ್ಲಿ ಮಧ್ಯಸ್ಥಿಕೆ ಆಗಲ್ಲ ಅಂತ. ದುರ್ದೈವ ಅಂತಂದ್ರೆ ಇಂಥ ದೇಶವನ್ನ ಡೊನಾಲ್ಡ್ ಟ್ರಂಪ್ ನಂಬ್ತಾರೆ. ಡೊನಾಲ್ಡ್ ಟ್ರಂಪ್ ನಂಬಿ ಥ್ಯಾಂಕ್ಸ್ ಹೇಳ್ತಾರೆ, ನೀವು ಮಧ್ಯಸ್ಥಿಕೆ ವಹಿಸಿದ್ದೀರಿ, ನಿಮಗೆ ಧನ್ಯವಾದ ಅಂತ ಡೊನಾಲ್ಡ್ ಟ್ರಂಪ್ ಅಂತ ಅಮೆರಿಕದ ಅಧ್ಯಕ್ಷರು ನಂಬ್ತಾರೆ ಇದನ್ನು. ಈ ಟ್ವೀಟ್ ಈಗ ಡಿಲೀಟ್ ಆಗಿದೆ, ನೀವು ನೋಡ್ತಾ ಇದ್ದೀರಲ್ಲ, ಟ್ವೀಟ್ ಡಿಲೀಟ್ ಆಗಿದೆ.
ಇಸ್ರೇಲ್ನ ಪ್ರತಿಕ್ರಿಯೆ ಬರ್ತಾ ಇದ್ದಂತೆ ಟ್ವೀಟ್ ಡಿಲೀಟು. ಇನ್ನು ಇರಾನ್ನ ನೂತನ ಸುಪ್ರೀಂ ಲೀಡರ್, ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಇವತ್ತು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಅವರ ಸ್ಟೇಟ್ಮೆಂಟು, ಅಲಿ ಖಮೇನಿ ಹತ್ಯೆಗೆ ಸೇಡು ತೀರಿಸ್ಕೊಳ್ತೀವಿ, ನನ್ನ ತಂದೆಯ ಹತ್ಯೆಗೆ ನಾನು ಸೇಡು ತೀರಿಸ್ಕೊಳ್ತೀನಿ ಅಂತ ಮುಜ್ತಬಾ ಖಮೇನಿ ಹೇಳಿರು. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಸೇಡು ತೀರಿಸಿಕೊಳ್ಳುವಂತ ಶಪಥವನ್ನ ಮುಜ್ತಬಾ ಖಮೇನಿ ಮಾಡಿರು. ನಾವು ಯುದ್ಧ ಬಯಸ್ತಿಲ್ಲ, ಯುದ್ಧ ಶುರು ಮಾಡಿದವರು ನೀವು, ನಾವು ಕಾನೂನುಬದ್ಧ ಹಕ್ಕುಗಳನ್ನು ಬಿಟ್ಟು ಕೊಡಲ್ಲ ಅಂತ. ಈ ಮುಜ್ತಬಾ ಖಮೇನಿ ಕೋಮಾದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮುಜ್ತಬಾ ಖಮೇನಿ ಹೆಸರಲ್ಲಿ IRGC ಸ್ಟೇಟ್ಮೆಂಟ್ಗಳನ್ನು ರಿಲೀಸ್ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ. ಮುಜ್ತಬಾ ಖಮೇನಿಯ ಸರಣಿ ಟ್ವೀಟ್ಗಳನ್ನು ನೋಡ್ತಾ ಇದ್ದೀರಿ ನೀವು. ಒಂದು, ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಗ್ಗೆ, ಹಾರ್ಮೋಸ್ ಜಲಸಂಧಿಯ ಬಗ್ಗೆ. ಎರಡನೆಯದ್ದು, ಸೇಡು ತೀರಿಸಿಕೊಳ್ಳೋ ಬಗ್ಗೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ನಾವೇ ನಿರ್ವಹಣೆ ಮಾಡ್ತೀವಿ ಬೇರೆ ರೀತಿಯಲ್ಲಿ ಅಂತ ಹೇಳೋದರ ಜೊತೆಗೆ ಅಲಿ ಖಮೇನಿ ಹತ್ಯೆಗೆ ಸೇಡು ತೀರಿಸಿಕೊಳ್ತೀವಿ ಅನ್ನೋದು ಕೂಡ ಟ್ವೀಟ್ನಲ್ಲಿದೆ. ಯುದ್ಧ ಶುರುವಾದ ನಂತರ ಮುಜ್ತಬಾ ಖಮೇನಿಯನ್ನ ಜಗತ್ತು ನೋಡಿಲ್ಲ. ಬಾಹ್ಯ ಜಗತ್ತಿಗೆ ಮುಜ್ತಬಾ ಖಮೇನಿಯ ದರ್ಶನ ಆಗಿಲ್ಲ. ಕೋಮಾದಲ್ಲಿದ್ದಾರೆ, ಆರೋಗ್ಯ ತೀರಾ ಹದಗೆಟ್ಟಿದೆ ಅನ್ನುವಂಥ ಮಾಹಿತಿ ಇದೆ. ವಿಡಿಯೋಗಳನ್ನು ರಿಲೀಸ್ ಮಾಡ್ತಾರೆ. ಆ ವಿಡಿಯೋಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಾವೆ, ಅನುಮಾನಗಳಿದ್ದಾವೆ. ಇಡೀ ದೇಶವನ್ನು IRGC ಕಂಟ್ರೋಲ್ ಮಾಡ್ತಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಇನ್ನು ಇರಾನ್ ಮೇಲಾದಂಥ ಹಾನಿಗೆ ಪರಿಹಾರ ಕೊಡಬೇಕು ಅಂತಾನು ಮುಜ್ತಬಾ ಖಮೇನಿ ಒತ್ತಾಯಿಸಿದ್ದಾರೆ. ಬ್ಲಡ್ ಮನಿ ಕೊಡಿ ಅಂತ, ಯುದ್ಧದಲ್ಲಿ ಹುತಾತ್ಮರಾದವರಿಗೆ ಬ್ಲಡ್ ಮನಿ ಕೊಡಬೇಕು, ಅಂದರೆ ಪರಿಹಾರ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ನಮ್ಮ ದೇಶದ ಮೇಲಾದಂಥ ಕ್ರಿಮಿನಲ್ ಆಕ್ರಮಣವನ್ನು ನಾವು ಅದಕ್ಕೆ ಉತ್ತರ ಕೊಡೋದೇ ಬಿಡೋದಿಲ್ಲ ಅಂತ ಮುಜ್ತಬಾ ಖಮೇನಿ ಮತ್ತೊಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಮುಜ್ತಬಾ ಖಮೇನಿಯ ಸ್ಟೇಟ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ ನಾನು. ಈಗ ಮತ್ತೊಂದು ಸ್ಟೇಟ್ಮೆಂಟು, ಅಮೆರಿಕ ಮತ್ತು ಇಸ್ರೇಲ್ ಪರಿಹಾರ ಕೊಡಬೇಕು ಅನ್ನೋ ಅರ್ಥದಲ್ಲಿ. 3 ಪ್ರಮುಖ ವಿಚಾರಗಳು ಈ ಸ್ಟೇಟ್ಮೆಂಟಲ್ಲಿದೆ. ಒಂದು, ಸೇಡು ತೀರಿಸಿಕೊಳ್ಳುವಂಥ ಶಪಥ. ಎರಡನೆಯದ್ದು, ಹಾರ್ಮೋಸ್ ಜಲಸಂಧಿಯನ್ನು ಕಂಟ್ರೋಲ್ ಮಾಡುವಂಥ ವಿಚಾರ. ಮೂರನೆಯದ್ದು, ಪರಿಹಾರ ಕೊಡಬೇಕು ದಾಳಿಗೆ ಅಂತ. ಈ 3 ಪ್ರಮುಖ ವಿಚಾರಗಳು ಸ್ಟೇಟ್ಮೆಂಟಲ್ಲಿ ಪ್ರಸ್ತಾಪ ಆಗಿದೆ. ಹಾರ್ಮೋಸ್ ಜಲಸಂಧಿ ತಕ್ಷಣಕ್ಕೆ ಓಪನ್ ಆಗುತ್ತೆ ಅನ್ನೋದು ಅಮೆರಿಕ ಅಧ್ಯಕ್ಷರ ಪ್ರತಿಕ್ರಿಯೆ ಆಗಿತ್ತು ಮೊನ್ನೆ ಕದನ ವಿರಾಮ ಘೋಷಣೆಯಾದಾಗ. ಆದರೆ ಅದಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಈಗ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇರಾನ್ಗೆ. ಹಾರ್ಮೋಸ್ ವಿಚಾರದಲ್ಲಿ ಇರಾನ್ನ ನಡೆ ಸರಿ ಇಲ್ಲ, ಗೌರವಪೂರ್ವಕವಾಗಿ ನಡ್ಕೊಳ್ತಾ ಇಲ್ಲ, ಕಳಪೆಯಾಗಿ ವರ್ತಿಸ್ತಿದೆ, ಟೋಲ್ ಸಂಗ್ರಹ ಮಾಡ್ತಿದೆ ಅನ್ನುವಂಥ ಮಾಹಿತಿ ಇದೆ. ಅದನ್ನು ತಕ್ಷಣಕ್ಕೆ ಇರಾನ್ ನಿಲ್ಲಿಸಬೇಕು ಅಂತ ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಕೊಟ್ಟಿದ್ದಾರೆ. ಈ ಡೊನಾಲ್ಡ್ ಟ್ರಂಪ್ನ ಎಚ್ಚರಿಕೆಗಳು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಆ ಎಚ್ಚರಿಕೆಗೆ ವ್ಯಾಲ್ಯೂ ಅಥವಾ ಮಹತ್ವನೇ ಇಲ್ಲದಂತಾಗಿದೆ. ಎಚ್ಚರಿಕೆ ಕೊಡ್ತಾನೆ ಇದ್ದಾರೆ, ಯಾರದಕ್ಕೆ ಕ್ಯಾರ್ ತೆಗಿತಾರೋ ಗೊತ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಅಂತೂ ಟ್ವೀಟ್ನ ಮೇಲೆ ಟ್ವೀಟ್ ಮಾಡ್ತಾರೆ, ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾನೆ ಇದ್ದಾರೆ, ಇಡೀ ಜಗತ್ತಿಗೆ ಎಚ್ಚರಿಕೆ ಕೊಡ್ತಾರೆ. ಇರಾನು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳೋದೇ ಬಿಟ್ಟಂಗಿದೆ. ಈಗ ಹಾರ್ಮೋಸ್ ಜಲಸಂಧಿಯ ಬಗ್ಗೆ ಅವರದೊಂದು ಮತ್ತೊಂದು ಫ್ರೆಶ್ ಆದಂತ ಎಚ್ಚರಿಕೆ ಬಂದಿದೆ. ಆ ಎಚ್ಚರಿಕೆಯನ್ನು ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.